ನೀವೇನಾದರೂ ಮನೆಗೆ ಹೋಗಿ ನಾನು ನಾಳೆ ಅಂತ ವೇ ಪ್ರೋಟೀನ್ ತೊಗೊತೀನಿ ಅಂತ ಹೇಳಿದ್ರೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಮನ್ಯಾಗ ಚಪ್ಪಲ ತೊಗೊಂಡು ಹೊಡಿತಾರೆ. ಯಾಕಂದ್ರೆ ಅವ್ರಿಗೊಂದು ಹೆದರಿಕೆ ಇರ್ತೈತಿ, ನನ್ನ ಮಗ ಅವ್ರ ಮಗಳು ಇಂಥವೆಲ್ಲ ತೊಗೊಂಡು ಅವ್ರ ಹೆಲ್ತ್ ಹಾಳು ಮಾಡ್ಕೋತಾರೋ ಏನೋ ಅಂತ ಹೇಳಿ. ಅವ್ರು ಹೆದರೋದಕ್ಕೂ ಜೆನ್ಯೂನ್ ರೀಸನ್ ಅದಾವೆ ನೋಡ್ರಿ. ನಮ್ಮ ಇಂಡಿಯಾದಾಗ ಡುಪ್ಲಿಕೇಸಿ ಭಾಳ ಐತಿ. ನಾಳೆ ನಾನು ನನ್ನ ಹೆಸರಲ್ಲೇ ವೇ ಪ್ರೋಟೀನ್ ಮಾಡಿ ಮಾರಬಹುದು, ಅದರ ಒಳಗೆ ಏನಾದರೂ ಹಾಕಿನೂ ಮಾರಬಹುದು. ಮಂದಿ ನನ್ನ ಹೆಸರಲ್ಲೇ ನೋಡಿ ತೊಗೊಂತಿರ್ತಾರೆ ಕಣ್ಣು ಮುಚ್ಕೊಂಡು. ಇದನ್ನು ಫಾಯ್ದಾ ಇಟ್ಕೊಂಡು ಭಾಳಷ್ಟು ಮಂದಿ ಏನೇನೋ ಫೇಕ್ ಮಾರ್ತಿರ್ತಾರೆ. ವೇ ಪ್ರೋಟೀನ್ ಅಂತ ಹೇಳ್ತಾರೆ, ಅದರೊಳಗೆ ಚಾಕ್ಲೇಟ್ ಪೌಡ್ರ್ ಹಾಕ್ತಾರೋ, ಇಲ್ಲ ಚಾಕ್ಲೇಟ್ ಪೌಡ್ರ್ ಒಳಗೆ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಮಿಕ್ಸ್ ಮಾಡಿ ಹಾಕ್ತಾರೋ. ಅವ್ರು ಪ್ರಾಫಿಟ್ ಬರಲಿ ಅಂತೇಳಿ 108 ಕಿತಿಬಿ ಕೆಲಸ ಮಾಡ್ತಾರೆ. ಯಾವಾಗ ನೀವು ಫೇಕ್ ಸಪ್ಲಿಮೆಂಟ್ಸ್ ಅಂತ ತೊಗೊತಿರಲ್ಲ, ಅದರಿಂದ ನಿಮಗೆ ಭಾಳಷ್ಟು ಮೇಜರ್ ಸೈಡ್ ಎಫೆಕ್ಟ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೆ. ಕಿಡ್ನಿ ಸ್ಟೋನ್ ಆಯ್ತು, ಲಿವರ್ ಫೇಲ್ ಆಯ್ತು, ಅದಾಯ್ತು ಇದಾಯ್ತು ಅಂತ 108 ಆಗ್ತಾವೆ. ಬಟ್ ನಿಮಗೆ ಅದು ಫೇಕ್ ಅಂತ ಗೊತ್ತಿರಂಗಿಲ್ಲಲ್ಲ. ನಿಮ್ಗೆ ತಲೆಯಾಗ ಏನು ಇರ್ತಂದ್ರೆ ನಾ ವೇ ಪ್ರೋಟೀನ್ ವೇ ಪ್ರೋಟೀನ್ ತೊಗೊಂಡಿಂದ್ರೆ ಹಿಂಗೆ ಆತ ಅಂತ ಹೇಳಿ. ಸೊ ಇದು ಸುದ್ದಿ ಹಬ್ಕೊಂಡು ಹೋಗ್ತೈತಿ, ಅವ ವೇ ಪ್ರೋಟೀನ್ ತೊಗೊಂಡ ಅದಕ್ಕೆ ಹಂಗಾತ ಹಿಂಗಾತ ಅಂತ ಹೇಳಿ. ಸೊ ಯಾವಾಗ್ಲೂ ಜೆನ್ಯೂನ್ ಸಪ್ಲಿಮೆಂಟ್ಸ್ ತೊಗೋರಿ, ಜೆನ್ಯೂನ್ ವೇ ಪ್ರೋಟೀನ್ ತೊಗೋರಿ. ಆ್ಯಂಡ್ ನಿಮ್ಮ ಪೇರೆಂಟ್ಸಿಗೂ ವೇ ಪ್ರೋಟೀನ್ ಕುಡಿಸ್ರಿ, ಏನೂ ಆಗಂಗಿಲ್ಲ. ಆ್ಯಂಡ್ ಮೇಕ್ ಶ್ಯೂರ್ ಇಟ್ ಈಸ್ ಜೆನ್ಯೂನ್. ಫೇಕ್ ತೊಗೊಂಡ್ರಿ ಅಂದರೆ ತ್ರಾಸ ಆಗ್ತಾವು.